ಕನ್ನಡ ಟೈಪಿಂಗ್ ಡಿಕ್ಟೇಷನ್ ಸ್ಟಾರ್ಟ್. ನನಗೆ ಆರೋಪಿಯ ಪರಿಚಯ ಇಲ್ಲ, ಫುಲ್ ಸ್ಟಾಪ್. ಆದರೆ ಮನೆಯ ಪರಿವೀಕ್ಷಣೆಗೆ ಹೋದಾಗಿನಿಂದ ಪರಿಚಯ ಇದೆ, ಫುಲ್ ಸ್ಟಾಪ್. ಆರೋಪಿ ನನ್ನನ್ನು ಫೋನ್ ಮೂಲಕ ಸಂಪರ್ಕಿಸಿದ್ದಾರೆ. 2007 ನವೆಂಬರ್ ಮೊದಲನೇ ವಾರದ ಆರೋಪಿ ಫೋನ್ ಮೂಲಕ ನನಗೆ ಬೆಳ್ತಂಗಡಿಯಲ್ಲಿ ಇರುವ 3 ಕಟ್ಟಡಗಳ ಮೌಲ್ಯಮಾಪನವನ್ನು ಮಾಡಿಕೊಡುವಂತೆ ಕೇಳಿದರು. ನಾನು ಬ್ಯಾಂಕ್ಗಳ ವ್ಯವಹಾರಕ್ಕೆ ಸಂಬಂಧಿಸಿ, ಆದಾಯ ತೆರಿಗೆಗೆ ಸಂಬಂಧಿಸಿ ಭೂಸ್ವಾಧೀನ ಪಡಿಸಿಕೊಳ್ಳಲು ನಿರ್ಧರಿಸಲಾದ ಜಮೀನುಗಳ ವ್ಯಾಲ್ಯೂಯೇಷನ್ಗಳನ್ನು ಸಹ ಮಾಡುತ್ತೇನೆ, ಫುಲ್ ಸ್ಟಾಪ್. ಸಾಕ್ಷಿ 3 ಇಲಾಖೆಗಳು ನೀಡಿದ ವ್ಯಾಲ್ಯೂವರ್ ಮೂಲ ಪ್ರಮಾಣಪತ್ರಗಳನ್ನು ಹಾಗೂ ಅವುಗಳ ಪ್ರತಿಗಳನ್ನು ನ್ಯಾಯಾಲಯಕ್ಕೆ ತಂದಿದ್ದು, ಮೂಲ ಪ್ರತಿಗಳನ್ನು ಸಾಕ್ಷಿಗೆ ಹಿಂದಿರುಗಿಸಿ ಪ್ರತಿಗಳನ್ನು ನಿಶಾನೆ ಡಿ-93 ಮತ್ತು ಡಿ-94 ಎಂದು ಗುರುತಿಸಲಾಯಿತು, ಫುಲ್ ಸ್ಟಾಪ್. ನಾನು ಬಿ.ಇ. ಸಿವಿಲ್ ಪದವಿ ಹೊಂದಿದ್ದೇನೆ, ಫುಲ್ ಸ್ಟಾಪ್. ಸಾಕ್ಷಿ ತನ್ನ ಪದವಿಪತ್ರದ ಮೂಲ ಮತ್ತು ಪ್ರತಿಯನ್ನು ಹಾಜರುಪಡಿಸಿದ್ದು, ಮೂಲ ಪ್ರತಿಯನ್ನು ಸಾಕ್ಷಿಗೆ ಹಿಂದಿರುಗಿಸಿ ಪ್ರತಿಯನ್ನು ನಿಶಾನೆ ಡಿ-95 ಎಂದು ಗುರುತಿಸಲಾಯಿತು, ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. 2007 ನವೆಂಬರ್ ಮೊದಲನೇ ವಾರದಂದು ನಾನು ಸಹಾಯಕನಾದ ಕೊಟ್ರೇಶ್ ಸೇರಿಕೊಂಡು ಆರೋಪಿಯು ತೋರಿಸಿದ ಕಟ್ಟಡಕ್ಕೆ ಹೋಗಿದ್ದೆವು, ಫುಲ್ ಸ್ಟಾಪ್. ಅಲ್ಲಿ ಕಟ್ಟಡ ಆರೋಪಿ ನಮಗೆ ತೋರಿಸಿದ್ದಾನೆ, ಫುಲ್ ಸ್ಟಾಪ್. ನಾನು ಆ ಕಟ್ಟಡದ ಅಳತೆಯನ್ನು ಮಾಡಿದ್ದೇನೆ, ಕಚ್ಚಾ ನಕ್ಷೆಯನ್ನು ತಯಾರಿಸಿದ್ದೇನೆ, ಫುಲ್ ಸ್ಟಾಪ್. ಮೊದಲನೇ ಮನೆ ನೆಲ ಮಹಡಿ ಹೊಂದಿತ್ತು ಮತ್ತು ಮೇಲೆ ಮೊದಲನೇ ಮಹಡಿ ಕಟ್ಟಲಾಗಿತ್ತು, ಫುಲ್ ಸ್ಟಾಪ್. ನಾನು ಅಳತೆ ಮಾಡಲು ರೇಂಜ್ ಫೈಂಡರ್ ಎಂಬ ಲೇಸರ್ ಇನ್ಸ್ಟ್ರುಮೆಂಟ್ ತೆಗೆದುಕೊಂಡು ಹೋಗಿದ್ದೇನೆ, ಫುಲ್ ಸ್ಟಾಪ್. ಆ
ಉಪಕರಣದ ಮೂಲಕ ಮನೆಯನ್ನು ಅಳತೆ ಮಾಡಿದ್ದೇನೆ. ನಾನು ಪ್ಲಾಸ್ಟರಿಂಗ್ ಮತ್ತು ಕಾಂಕ್ರೀಟ್ದ ನಮೂನೆಯನ್ನು ಆ ಕಟ್ಟಡದಿಂದ ಪಡೆದಿದ್ದೇನೆ. ನಮೂನೆಗಳನ್ನು ದಾವಣಗೆರೆಯ BDT ಇಂಜಿನಿಯರಿಂಗ್ ಕಾಲೇಜಿನ ಲ್ಯಾಬ್ದಲ್ಲಿ ಪರೀಕ್ಷೆ ಮಾಡಿಸಿದ್ದೇನೆ. ನಾನು ಆರೋಪಿಯಿಂದ ಆ ಕಟ್ಟಡದ ಕಟ್ಟಡ ಪರವಾನಗಿ ಪತ್ರ, ಬೆಸ್ಕಾಂದ ವಿದ್ಯುತ್ ಸರಬರಾಜು ದಾಖಲೆಗಳನ್ನು, ಸಾಮಗ್ರಿಗಳನ್ನು ಖರೀದಿಸಿದ ಬಿಲ್ಲುಗಳನ್ನು ಪಡೆದುಕೊಂಡಿದ್ದೇನೆ. ಸದರಿ ಕಟ್ಟಡದ ಪರವಾನಗಿ ಪತ್ರವನ್ನು ನೀಡಿ 96 ಎಂದು ಗುರುತಿಸಲಾಯಿತು.